ಇಲ್ಲಿ 2 ಲೈನ್ಗಳು ಕೊಟ್ಟವ್ರೆ. ಇದೆರಡು ಲೈನ್ ಡಿವೈಡ್ ಆದಾಗ ಈ ಆ್ಯಂಗಲ್ನ 60, ಈ ಆ್ಯಂಗಲ್ Z, ಮತ್ತಿದು 2y ಮತ್ತು ಇದು 3x ಅಂತ ಕೊಟ್ಟವ್ರೆ. ಇವಾಗ ಮೂರನ್ನು ಕಂಡುಹಿಡಿಬೇಕು. x ಅಂದ್ರೆಷ್ಟು, y ಅಂದ್ರೆಷ್ಟು, z ಅಂದ್ರೆಷ್ಟು ಅಂತ. ಯಾವ ಥರ? z ಅಂದರೆ ಸುಲಭ. 2 ಲೈನ್ಗಳು ಡಿವೈಡ್ ಆದಾಗ ಆಪೋಸಿಟ್ ಆ್ಯಂಗಲ್ಗಳು ವರ್ಟಿಕಲಿ ಆಪೋಸಿಟ್ಟು ಮತ್ತು ಅದು ಇದು ಈಕ್ವಲ್ ಆಗಿರ್ತದೆ. ಅಲ್ಲಿಗೆ z ಈಕ್ವಲ್ ಟು 60 ಡಿಗ್ರಿ ಆಯಿತು. ಅದೇ ಥರ ಇದು z 60 ಮತ್ತು 3x ಅನ್ನೋದು 180 ಡಿಗ್ರಿಗೆ ಸಮ ಆಗಿರ್ತದೆ ಎರಡೂ ಕೂಡಿದ್ರೆ. ಇದನ್ನು ತೆಗೆದುಹಾಕಿದ್ರೆ ಆ ಎರಡು ಆ್ಯಂಗಲ್ನ, ಇದೆರಡು ಆ್ಯಂಗಲ್ ಆನ್ ಎ ಸ್ಟ್ರೈಟ್ ಲೈನು. 60 + 3x ಈಕ್ವಲ್ ಟು 180 ಡಿಗ್ರಿ. ಇವಾಗ 60 ಆ ಕಡೆ ಹೋದರೆ 3x ಈಕ್ವಲ್ ಟು 180. ಈ 3 ಮತ್ತೆ ಆ ಕಡೆ ಹೋದರೆ x ಈಕ್ವಲ್ ಟು 180/3 60 ಡಿಗ್ರಿ. ಅಲ್ಲಿಗೆ ಇದೆಷ್ಟಾಯಿತು? 60 ಡಿಗ್ರಿ ಆಯಿತು. ಅದು ಎಕ್ಸ್ ಅನ್ನೋದು 60 ಡಿಗ್ರಿ, z ಅನ್ನೋದು 60 ಡಿಗ್ರಿ. ಇವಾಗ y ಅನ್ನೋದು ಕಂಡುಹಿಡಿಬೇಕು. 2y ಈಕ್ವಲ್ ಟು 3x. ಅಲ್ಲಿಗೆ y ಈಕ್ವಲ್ ಟು 3/2 ಟೈಮ್ಸ್ ಆಫ್ x ಅಂತ ಆಯ್ತದೆ. 3/2 ಟೈಮ್ಸ್ ಆಫ್ 60. 2 ಅಂತಲಿ 2 3 6, 2 0 0, 3 30 90 ಡಿಗ್ರಿ. y ಅನ್ನೋದು 90 ಡಿಗ್ರಿ, x ಅಂದರೆ 60 ಡಿಗ್ರಿ, z ಅಂದರೂ 60 ಡಿಗ್ರಿ. ಬಾಯ್.